ವ್ಯವಸಾಯಿ ಅವರ ಮನೆಯಲ್ಲಿ ಇಲಿಗಳ ಕಾಟ ತುಂಬಾನೇ ಜಾಸ್ತಿ ಇತ್ತು. ಆ ಇಲಿಗಳ ಕಾಟದಿಂದ ತಪ್ಪಿಸ್ಕೊಳ್ಳಕ್ಕೆ ಅವರು ತುಂಬಾನೇ ಪ್ರಯತ್ನ ಪಡ್ತಾರೆ. ಒಂದಿವಸ ಅವರು ಬೆಕ್ಕುನ ತರ್ತಾರೆ. ಸರಸು, ಇವತ್ತಿಂದ ಇಲಿಗಳಿಗೆ ಕೇಟ್ಕಾಲ ಆರಂಭವಾಯಿತು. ಇಲಿ ಧಾನ್ಯ ತಿಂತಾ ಇದೆ. ಏನ್ ಜೀವನ ಕಂಡ್ರೆ ಅದರದು. ಈ ಬೆಕ್ಕು ಇಲ್ಲಿರೋ ಎಲ್ಲಾ ಇಲಿಗಳನ್ನ ಒಂದ್ರ ನಂತರ ಒಂದು ತಿಂದು ತುಂಬಾ ಖುಷಿಯಿಂದ ಇರತ್ತೆ. ಸರಿ, ಹಾಗಾದ್ರೆ ಇದಕ್ಕೆ ಮಿಟ್ಟು ಅಂತ ಹೆಸರಿಡೋಣ. ಹಾ, ಚೆನ್ನಾಗಿದೆ. ಮಿಟ್ಟು ಮಿಟ್ಟು ಬೇಕು. ಮಿಟ್ಟು ಮಿಟ್ಟು ಬೆಕ್ಕು. ಅಯ್ಯೋ ದೇವ್ರೇ, ಬೆಕ್ಕು ಇನ್ಮೇಲೆ ಇಲ್ಲೇ ಇದ್ರೆ ಮೇಲೆ ದೊಡ್ಡ ಆಪತ್ತು. ಈಗ್ಲೇ ಹೋಗಿ ಸ್ನೇಹಿತರ ಹತ್ರ ಹೇಳ್ಬೇಕು. ನನಗನಿಸ್ತಿದೆ ಮಿಟ್ಟು ಎನ್ನುವ ಹೆಸರು ಇದು ತುಂಬಾ ಇಷ್ಟ ಆಗಿದೆ ಅಂತ. ಬೇಗ ಇದಕ್ಕೆ ಹಾಲು ಕೊಡು. ಹಾಲು ತುಪ್ಪ ತಿಂದು ಇದು ಶಕ್ತಿಯುತ ಆಗ್ಬೇಕು. ಇಲಿ ಎಲ್ಲ ಹಿಡಿಬೇಕು ತಾನೇ. ಆಮೇಲೆ ಹಾಗೆ ಸ್ವಲ್ಪ ದಿವಸ ಕಳೆದು ಹೋಗುತ್ತೆ. ಮಿಟ್ಟು ಬೆಕ್ಕು ಇದ್ದಿದ್ರಿಂದ ಇಲಿಗಳೆಲ್ಲ ಹೆದರ್ಕೊಂಡು ಅದರ ಮನೆ ಬಿಟ್ಟು ಆಚೆ ಬರ್ತಿರ್ಲಿಲ್ಲ. ಇಷ್ಟು ದಿನ ಆಯ್ತು, ನಾನ್ ನಿಮ್ಮ ಹತ್ರ ಒಂದೇ ಒಂದು ವಿಷಯವನ್ನ ಹೇಳ್ತಾ ಇದ್ದೀನಿ. ಆ ಬೆಕ್ಕಿ ಏನಾದ್ರೂ ನಾವು ಮಾಡ್ಲೇಬೇಕು. ಯಾರತ್ರನಾದ್ರೂ ಉಪಾಯ ಇದ್ರೆ ದಯವಿಟ್ಟು ನೀವು ಹೇಳ್ಬಹುದು. ಇಷ್ಟೆಲ್ಲ ಯೋಚನೆ ಮಾಡಿದ್ಮೇಲೇನು ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಹೌದಾ, ಹಾಗಾದ್ರೆ ನಾವು ಆದಷ್ಟು ಬೇಗ ಇಲ್ಲಿಂದ ಬೇರೆ ಕಡೆಗೆ ಹೊರಡಬೇಕು. ಅಷ್ಟೋ ತನಕ ನಿಮ್ಮಲ್ಲಿ ಯಾರು ಕೂಡ ಆ ಬೆಕ್ಕಿಗೆ ಸಿಗ್ಲೇಬಾರ್ದು. ಸ್ವಲ್ಪತ್ತಿಗೆ ಮುಂಚೆ ನಾನು ಆ ಕಿಚನ್ ಒಳಗಡೆ ಹೋಗಿ ತೆಂಗಿನಕಾಯಿ ತಿಂತಾ ಇದ್ದೆ. ಅದೇ ಸಮಯದಲ್ಲಿ ಆ ಬೆಕ್ಕಲ್ಲಿಗೆ ಬಂದ್ಬಿಡ್ತು. ಆಮೇಲೆ ಅದು ಮೆತ್ತಗೆ ನನ್ನ ಹತ್ರ ಬಂತು. ನಾನು ಅಲ್ಲಿ ನಿಂತ್ಕೊಂಡು ತೆಂಗಿನ ಸಿಪ್ಪೆ ತಿಂತಾ ಇದ್ದೆ. ಅದು ಮೆತ್ತಗೆ ನನ್ನ ಹತ್ರ ಬಂದು ಹಂಗೆ ಅಲ್ಲಿಂದ ಓಡೋಗ್ಬಿಡ್ತು. ಹಾಗಾದ್ರೆ ಅದು ನಿನ್ನ ಏನು ಮಾಡ್ಲಿಲ್ವಾ? ಆಹಾ, ಅದು ನನ್ನ ನೋಡೇ ಇಲ್ಲ ಅನ್ನೋ ತರ ಅಲ್ಲಿಂದ ಓಡೋಗ್ಬಿಡ್ತು. ತುಂಬಾ ಹೊತ್ತು ಯೋಚನೆ ಮಾಡಿದ ನಂತರ ಕೂಡ ಅವ್ನು ಯಾಕಂಗ್ ಮಾಡ್ದ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಆ ರೀತಿ ಏನಕ್ಕಂತ ನಾನು ನಿಮ್ಗೆ ಹೇಳ್ತೀನಿ. ಮನೆಯ ಮಾಲೀಕರು ಕೊಟ್ಟ ಹಾಲು, ಮೊಟ್ಟೆ, ಮಾಂಸ, ಮೀನು ತಿಂದು ಆ ಬೆಕ್ಕು ತುಂಬಾ ದಪ್ಪಕ್ಕೆ ರೌಂಡ್ಗಾಗ್ಬಿಟ್ಟಿದೆ. ಎಲ್ಲಾರ್ನೂ ಒಂದೇ ಸತಿ ತಿನ್ಬಿಡ್ಬೇಕು ಅಂತ ಅದು ಕಾಯ್ತಾ ಇದೆಯೋ ಏನೋ. ಜಾಸ್ತಿ ಕಿರ್ಚಾಡ್ದೆ ಏನಾಯ್ತು ಅಂತ ಹೇಳು. ನಮ್ಮ ಕೊಂಜನ್ ಇಲಿ ಮತ್ತೆ ಆ ದೊಡ್ಡ ಬೆಕ್ಕು ಅಲ್ಲೇ ನಮ್ಮ ಕುಂಜನ. ಎಲ್ಲರೂ ಬನ್ನಿ. ಅರೆ, ನೀನು ಎಷ್ಟು ತುಂಟ. ನೀನು ಯಾರು? ನಿನ್ನ ಹೆಸರೇನು? ನನ್ನ ಹೆಸರು ಕುಂಜ. ನಿನ್ನ ಹೆಸರೇನು? ನನ್ನ ಹೆಸರು ಮಿಟ್ಟು. ನನ್ನ ಎಲ್ರೂ ಮಿಟ್ಟು ಬೇಕು ಅಂತ ಕರೀತಾರೆ, ಗೊತ್ತಾ? ಹಾ, ನೀನೇನಾ ಇಲಿನ ಫ್ರೆಂಡಾ ಏನೋ? ನೀನು ಅದನ್ನ ಈಗ್ಲೇ ಸಾಯಿಸ್ಬೇಕು. ಅರೇ ದೇವ್ರೇ! ಆ ಇಲಿ ಕೂಡ ಓಡೋಗ್ಬಿಡ್ತು. ನೀನು ಬೆಕ್ಕಾಗಿರೋದಕ್ಕೆ ಲಾಯಕ್ಕೆ ಇಲ್ಲ. ಒಂದು ಚಿಕ್ಕ ಇಲಿನ ಕೂಡ ಇಡಕ್ಕಾಗಲ್ವಾ? ಹೋಗಿಲ್ಲಿಂದ. ಚೆನ್ನಾಗ್ ತಿನ್ನೋದು, ದಪ್ಪ ಆಗೋದನ್ ಬಿಟ್ರೆ ಈ ಬೆಕ್ಕಿಗಿಲ್ಲಿ ಬೇರೆ ಕೆಲ್ಸನೇ ಇಲ್ಲ. ಏನಾಯ್ತು ಸರಸು? ಅರೇ, ನಾನ್ ಈ ಬೆಕ್ಕಿನ ಬಗ್ಗೆ ಮಾತಾಡ್ತಿದ್ದೀನಿ. ಈ ಬೆಕ್ಕನ್ನ ಇಲ್ಲಿ ಹಿಡಿಯೋದಕ್ಕೆ ತಾನೇ ನೀವು ತಂದಿದ್ದು? ಅದ್ರಲ್ಲೇನಾಯ್ತು? ಈ ಬೆಕ್ಕು ಚೆನ್ನಾಗ್ ತಿಂತಿದೆ ಅಷ್ಟೇ. ಇಲಿಗಳು ಬಂದ್ರೆ ಕೂಡ ಅದನ್ನ ನೋಡ್ದೇ ಇರೋ ತರ ಎಲ್ಲಾದ್ರೂ ಹೋಗ್ಬಿಡುತ್ತೆ. ಇಲಿಗಳು ಕೂಡ ಇವಾಗ ಮನೇಲಿ ಜಾಸ್ತಿ ಆಗ್ಬಿಟ್ಟಿದೆ. ಈಗ ನಾವ್ ಏನ್ ಮಾಡೋದು? ಮಿಟ್ಟು ಬೇಕು ನಮ್ಗೆಲ್ಲ ಶತ್ರು ಅಲ್ಲ, ನಮ್ಗೆಲ್ಲ ಮಿತ್ರ. ಅರೆ ಅಣ್ಣ, ಜೋರಾಗಿ ಮಾತಾಡ್ಬೇಡ, ನಾನು ನಿದ್ದೆ ಮಾಡ್ಬೇಕು. ನೀ ಎಷ್ಟಂತ ಮಾತಾಡ್ತೀಯಾ?
ಏಯ್ ಸೋಂಬೇರಿ ದಪ್ಪ ಬೆಕ್ಕು, ನಿನ್ ಕಣ್ ಕಾಣಿಸ್ತಿದ್ಯಾ ಇಲ್ವೋ? ಈ ತರ ಮಿಟ್ಟು ಬೆಕ್ಕು ಯಾವ ಕೆಲ್ಸನೂ ಮಾಡ್ತಿರ್ಲಿಲ್ಲ. ಇದು ಆ ವ್ಯವಸಾಯಿಗೆ ಗೊತ್ತಾಯ್ತು. ಆಮೇಲೆ ಒಂದ್ ದಿವಸ ಆ ವ್ಯವಸಾಯಿ ದೂರ ಕರ್ಕೊಂಡೋಗಿ ಅಲ್ಲೇ ಅದನ್ನ ಬಿಟ್ಬಿಟ್ಟು ಬಂದ್ಬಿಡ್ತಾರೆ. ನೋಡಿ, ಇಲಿಗಳಿಂದ ನನ್ ತಲೆ ಕೆಟ್ಟೋಗ್ಬಿಟ್ಟಿದೆ. ಬೆಕ್ಕನ್ನ ತಗೊಂಡ್ ಬಂದ್ ಮನೇಲಿ ಬಿಟ್ಟು ಏನ್ ಪ್ರಯೋಜನ ಇಲ್ಲ. ಇಲಿಗಳಿಂದ ತಪ್ಸ್ಕೊಳಕ್ಕೆ ಮನೆಗೆ ಬೆಂಕಿ ಇಡ್ಬೇಕಂತೆ. ನಾವು ಏನಾದ್ರೂ ಮಾಡ್ಲೇಬೇಕು ನೋಡಿ. ಸರಸು, ಅಲ್ಲೋಡು, ಒಂದ್ ಬೆಕ್ ಬರ್ತಾ ಇದೆ. ಇದು ಮಿಟ್ಟು ಬೆಕ್ಕಲ್ವಾ? ಇದು ಬರೀ 2 ತಿಂಗಳಲ್ಲಿ ಏನು ಇಷ್ಟು ಸಣ್ಣಗಾಗ್ಬಿಟ್ಟಿದೆ. ನಾನಿದಕ್ಕೆ ಊಟ ಹಾಕೋದಿಲ್ಲ. ಹಸುವಿನಿಂದಾನೇ ಸಾಯ್ಲಿ ಬಿಡು. ಇದು ಹಸುವಿಂದ ಇರ್ಬೇಕಾದ್ರೆ ಇದು ಬೇಟೆಯಾಡೋದಕ್ಕೆ ಕಲ್ತಿದೆ ಅನ್ಸುತ್ತೆ. ಈಗ ನಮ್ಮ ಮಿಟ್ಟು ಇಲ್ಲಿನ ಎಲ್ಲ ಇಲಿಯನ್ನ ಹಿಡ್ದು ಬಿಸಾಕತ್ತೆ. ಮಿಟ್ಟು ಬೆಕ್ಕು ಅದರ ಸೋಂಬೇರಿತನನ ಬಿಟ್ಟು ಆ ಇಲಿಗಳನ್ನೆಲ್ಲ ಅಲ್ಲಿಂದ ಓಡಿಸ್ಬಿಡತ್ತೆ. ಆಮೇಲೆ ಈ ತರ ಅವರಿಗೆ ಮಿಟ್ಟು ಅಂದ್ರೆ ತುಂಬಾ ಇಷ್ಟ ಆಯ್ತು.